ಬಹಳ ಕಷ್ಟಪಟ್ಟು ಮುಗಿಸ್ಕೊಂಡ್ ಬಂದಿದ್ದೀವಿ. ಮತ್ತೆ ಜ್ಞಾಪಿಸ್ತಾ ಇದೆಯಲ್ಲಪ್ಪ ಇದನ್ನ. ರಾತ್ರಿ ನಿದ್ದೆ ಬರಲ್ಲ. ರಘು ದೊಡ್ಡದಾಗಿ ಇಷ್ಟ ಬಂದಾಗ ಮಾತಾಡು, ಇಷ್ಟ ಬಂದಾಗ ಹಾಡು ಹೇಳದ ಅಂತ ಮೆಚ್ಕೊಂಡ್ಬಿಟ್ಟೆ. ಆ ಡಬ್ಬಿಂಗ್ ಬಾ ಗೊತ್ತಾಗತ್ತೆ ನಿನ್ನ ಅವಸ್ಥೆ ಏನು ಅಂತ. ಯಾವ ಭಾಷೆ ಅದು, ಯಾವ ಊರಿಂದ ಎತ್ಕೊಂಡ್ಬಂದಿದ್ದಾರೆ. ಓಲಿ ಒಂದು ಕಡೆಯಿಂದ ತಗೊಂಡ್ಬಂದಿದ್ರೆ ಓಕೆ, 16 ಕಡೆಯಿಂದ ತಂದಿದ್ದನ್ನೆಲ್ಲ ಸೇರಿಸ್ಬಿಟ್ಟು ಮಾತಾಡುವಂತ ಒಂದು ಕೈಲಿ ಮಾತಾಡಿಸಿದ್ದಾರೆ. ಬಹಳ ಅದ್ಭುತವಾದ ಅನುಭವ ಈ ಸಿನಿಮಾದಲ್ಲಿ ನನಗೆ. ಹಾಗೇನೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ನಿರ್ದೇಶಕರ ಮೇಲೆ. ಇವ್ರು ಯಾರೋ ನಿರ್ದೇಶಕರ ಮೇಲೆ ಕಂಪ್ಲೇಂಟ್ಗಳನ್ನು ಹೇಳಲ್ಲ, ನಾನು ಹೇಳ್ಬಿಡ್ತೀನಿ. ಏನೋ ನನ್ನ ಮನೆಗೆ ಬಂದ್ರು 4 ನಿಮಿಷದಲ್ಲಿ ನನ್ನ ಪಾತ್ರ ಹೇಳಿ ಮುಗಿಸಿ ಹೊರಟು ಬಿಟ್ರು. ನನಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು 2-3 ವಿಷಯ ಹೇಳ್ತೀನಿ. ಯೋಗರಾಜ್ ಭಟ್ರು ಅಂದ್ರೆ ನನಗೆ ಬಹಳ ಹಿಂದಿನಿಂದ ಗೊತ್ತು. ಸಿನಿಮಾ ಮಾಡೋಕ್ಕೆ, ಅವ್ರು ಸಿನಿಮಾ ಮಾಡೋದಕ್ಕಿಂತ ಮುಂಚಿನಿಂದ ನನ್ನ ರೂಮ್ನಲ್ಲಿ ಬಂದು ಕೂತಿರೋರು. ಬೆಳೆದ್ರು, ಬಹಳ ದೊಡ್ಡದಾಗಿ ಬೆಳೆದ್ರು. ಸಂತೋಷ ಆಯಿತು. ಈ ಸಿನಿಮಾ ಮಾಡಬೇಕಾದ್ರೆ ಕರೆದ್ರು ಒಂದು ದಿವಸ ಆಫೀಸ್ಗೆ. ಅದೇನೋ ಕಾಸ್ಟ್ಯೂಮ್ ಟ್ರಯಲ್ ಅಂದರು. ಇನ್ನೊಂದು ದಿವಸ ಕರೆದ್ರು ಡೈಲಾಗ್ ಡೆಲಿವರಿ ಟ್ರಯಲ್ ಅಂದರು. ಎಲ್ಲದಕ್ಕೂ ಒಪ್ಪಿಕೊಂಡೆ. ಆದ್ರೂ ಅವ್ರು ಹೋಗಿದ ರೀತಿ ಅಂದ್ರೆ ಅದನ್ನು ಎಷ್ಟು ಮುತುವರ್ಜಿ ಇಟ್ಟಿವನ್ನೆಲ್ಲ ಯೋಚನೆ ಮಾಡ್ತಾರೆ ಅನ್ನೋ ನನಗೆ ತಲೆ ಕೆಟ್ಟೋಯ್ತು. ಮೊನ್ನೆ ಯಾರೋ ಹೊಸ ನಿರ್ದೇಶಕರು ಬಂದಿದ್ರು, ಯಾವುದೋ ಒಂದು ಇದನ್ನ ಇಟ್ಕೊಂಡು, ಏನಪ್ಪ ನನ್ನ ಕಾಸ್ಟ್ಯೂಮ್ ಅಂತ ಕೇಳಿದೆ. ಅದೇ ಸ್ವಲ್ಪ ಅಡ್ಡ ಪಂಚೆ, ಒಂದು ಜೊಬ್ಬ. ನಿಮ್ಗೆ ಇವೆರಡನ್ನ ಬಿಟ್ಟು ಬೇರೆ ಏನಾದ್ರು ಯೋಚನೆ ಮಾಡೋಕೆ ಸಾಧ್ಯನಾ? ಸಿನಿಮಾ ಅಂದ್ರೆ ಏನಾದ್ರು ಹೊಸತನ ಇರ್ಬೇಕಲ್ಲನ್ರಿ, ಅದು ಎಲ್ಲದರೊಳಗೂ ಇರಬೇಕು. ಇನ್ನೇನ್ ಮಾಡಕ್ಕಾದ್ರೆ ಪೈಜಾಮ ಹಾಕ್ಬೇಡ ಸರ್. ಒಂದು ನಿಮಿಷ ತಡೀರಿ, ನಂದೊಂದು ಸ್ಟಿಲ್ ನಾನೇ ಇಟ್ಕೊಂಡಿದ್ದೆ, ಯಾರಿಗೂ ತೋರ್ಸಕ್ಕಲ್ಲ. ನನ್ನ ಕಾಸ್ಟ್ಯೂಮ್ ಕಂಟಿನ್ಯೂಟಿ, ನನ್ನ ಗಡ್ಡ ಇದ್ರ ಕಂಟಿನ್ಯೂಟಿ ನೋಡಕ್ಕೆ ಅಂತ ಸುಮ್ಮನೆ ಇದನ್ನ ನೋಡಿ ಅಂದ್ರು. ಹಿಂಗೆ ತೋರಿಸಿ ಹಿಂಗೆ ಇಟ್ಕೊಂಡ್ಬಿಟ್ಟೆ. ಇದು ಯಾರದ್ದು ಹೇಳಿ ಗೊತ್ತಾಗ್ಲಿಲ್ಲ ಸರ್. ನಮ್ದೇ ಒಬ್ಬ ಮನುಷ್ಯನಿಗೆ ಒಂದು ಹೊಸ ರೂಪ ಕೊಡೋದಕ್ಕೆ ಕಾಸ್ಟ್ಯೂಮು, ಗಡ್ಡ, ತಲೆ, ಮೇಕಪ್ ಎಲ್ಲವೂ ಬೇಕಾಗುತ್ತೆ. ಬಟ್ ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ಬೇಕು. ಮುತುವರ್ಜಿ ವಹಿಸಿದಾಗ ಇವೆಲ್ಲ ಹೊಸತನ ಕಾಣುತ್ತೆ. ಅದು ನಮ್ಮ ಯೋಗರಾಜ್ ಭಟ್ರಲ್ಲಿ ಕಾಣ್ತು. ಬಹಳ ಸಂತೋಷ. ಬಹಳ ಚೆನ್ನಾಗಿ ಒಂದು ಹೊಸ ರೂಪ ಕೊಟ್ಟರು ನನಗೆ. ಇಷ್ಟೆಲ್ಲ ಆದಮೇಲೆ ಕಷ್ಟ ಕೊಡೋಕೆ ಶುರು ಮಾಡಿದರು. ಓಕೆ, ಅವನ್ನ ಹೇಳ್ಕೋಬೇಕು. ಅದು ಕಂಪ್ಲೇಂಟ್ ಆಗಿರಲಿ, ಪರವಾಗಿಲ್ಲ. ಇನ್ಯಾವಾಗ ತೀರಿಸ್ಕೊಳಕ್ಕಾಗತ್ತೆ? ನಾವು ಇಂಥ ಸಮಯದಲ್ಲೇ ತೀರಿಸ್ಕೋಬೇಕು ತಾನೆ. ಹೇಳಿದ್ರು, ನೀನು 100 ವರ್ಷದವನಪ್ಪ. ನಾನು ಓಕೆ, ಹತ್ತತ್ರ ಇದೀನಿ ನಾನು, ಈಗಾಗಲೇ 82. ಆಯಿತು, ನಾನು ನಟ ತಾನೆ, ಅದು ರಂಗಭೂಮಿಯಿಂದ ಬಂದವನು. ಓಕೆ, 100 ವರ್ಷ ಅಂತ ಅಂದರೆ ಒಂದಿಷ್ಟು ತಲೆ ಅಲ್ಲಾಡಿಸ್ಬೇಕು, ಬೆನ್ನು ಬಗ್ಗಿಸ್ಬೇಕು, ಎಲ್ಲ ಮಾಡೋ ಹಂಗಿಲ್ಲ. ಏನು ಮೈ ಬಗ್ಸೋ ಹಂಗಿಲ್ಲ. ಯಾಕೆ? ನೀವು ಮನಸ್ಥಿತಿಯಲ್ಲಿ ಇನ್ನೂ 60-70 ವರ್ಷದವರು. ಆ ರೀತಿ ಇದೆ ಈ ಪಾತ್ರ ಅಂದ್ರು. ಇದನ್ನ ಯಾವ ರೀತಿ ನಾನು ಅರ್ಥ ಮಾಡ್ಕೊಳಕ್ ಸಾಧ್ಯ? 100 ವರ್ಷ ಆಗಿದೆ ಅಂತಾನೂ ತೋರಿಸ್ಬೇಕು, 60-70 ವರ್ಷದ ಚೈತನ್ಯ ಇದೆ ಅಂತಾನೂ ತೋರಿಸ್ಬೇಕು. ಆಗ್ಲಪ್ಪ ಏನೋ ಮಾಡೋಣ ಅಂತ ಶುರು ಮಾಡಿದೆ. ಒಂದು ಸೀನ್ ಆಯಿತು ನೋಡಿ. ಇಲ್ಲೂ ಕೂಡ ಈ ಕೈ ಬರುತ್ತೆ, ಹೌದಾ? ಕೈ ಉಪಯೋಗಿಸೋಂಗಿಲ್ಲ.
ಇದು ಒಳ್ಳೆ ಹೋಯ್ತಲ್ರಿ. ಭರತನ ನಾಟ್ಯಶಾಸ್ತ್ರದಲ್ಲಿ ಆಂಗಿಕ ಅಭಿನಯ ಅಂತ ಕೈಗೆ ಅಂತ ಕೊಟ್ಟಿದ್ದಾರೆ. ನನ್ನನ್ನು ಬಹಳ ಜನ ಆಂಗಿಕ ಅಭಿನಯ ಕೂಡ ಮೆಚ್ಕೊಂಡಿದ್ದಾರೆ. ನೋ, ಈ ಸಿನಿಮಾದಲ್ಲಿ ಕೈ ಉಪಯೋಗಿಸೋ ಹಂಗಿಲ್ಲ. ಆಯ್ತಪ್ಪ, ಮೈ ಬಗ್ಸೋ ಹಂಗಿಲ್ಲ. ಓಕೆ, ಹೋಗ್ಲಿ. ಅಮಿತಾಬ್ ಬಚ್ಚನ್ ತರ ಬ್ಲ್ಯಾಕ್ನಲ್ಲೆಲ್ಲ ಮಾಡಿದ್ನೆಲ್ಲ ತಲೆ ಅಲ್ಲಾಡ್ಸೋ ಹಂಗಿಲ್ಲ. ಆಯ್ತು. ಏನು ಹಂಗಾರೆ, ಏನು ರೋಬೋ ತರ ನಿಂತ್ಕೋಬೇಕಾ? ನೋಡೋಣ, ಡೈರೆಕ್ಟ್ರ್ ಹೇಳ್ತಾ ಇದ್ದಾರೆ, ಮಾಡೋಣ. ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ತಾನೆ. ಆಮೇಲೆ ಡೈಲಾಗ್ ಡೆಲಿವರಿಗೆ ಬಂತಪ್ಪ. ಟ್ರಯಲ್ ಮಾಡ್ಬೇಕಾದ್ರೆ ನಾ ಹೇಳಿದ್ದಕ್ಕೆಲ್ಲ ಹ್ಞೂ ಅಂದಿದ್ರು. ಅಲ್ಲಿ ಹೋದ್ರೆ ವೆರಿ ಇಂಟ್ರೆಸ್ಟಿಂಗ್. ಜೋರಾಗಿ ಮಾತಾಡೋ ಹಂಗಿಲ್ಲ. ಪಕ್ಕದವ್ರಿಗೆ ಹೆಂಗೆ ಕೇಳಿಸ್ಬೇಕು ಅಂದ್ರೆ ಕೇಳಿಸ್ಬಾರ್ದು. ನೋಡ್ರಿ ಅಂತ ಎಷ್ಟೆಷ್ಟು ಇದು ಇಂಪೊಸಿಷನ್ಸ್ ನಮ್ಮ ಮೇಲೆ. ಹೇಗೇನ್ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ ವಾಚಿಕ ಅಂತ. ನನ್ನ ಮಾತು ಕೇಳಿಸ್ಬಾರ್ದಂತ ಅವ್ರಿಗೆ, ಪಕ್ಕದಲ್ಲಿರೋರಿಗೆ. ಓ ಸ್ವಲ್ಪ ಇದೇನು ಸಾಮಾನ್ಯವಾದ ಅನುಭವ ಅಲ್ಲ ಅನ್ಕೊಂಡೆ. ಈ ನಾಟ್ಯಶಾಸ್ತ್ರದಲ್ಲಿ 2, 3, 4 ಹೇಳ್ತಾರಲ್ಲ. ಏನದು? ವಾಚಿಕ, ಆಂಗಿಕ, ಆಹಾರ. ಆಹಾರದಲ್ಲಿ ಗೆದ್ದು ಬಿಟ್ಟಿದ್ದಾರೆ. ಅದು ಅವ್ರು ಗೆದ್ದಿರೋದು, ನಾನು ಗೆದ್ದಿರೋದಲ್ಲ. ಇನ್ನು ಉಳಿದಿದ್ದೇನು ಅಂದ್ರೆ, ಈ ಸಿನಿಮಾ ಆದ್ಮೇಲೆ ಏನಾದರೂ ಈ ಪಾತ್ರವನ್ನು ಜನ ಮೆಚ್ಚಿಕೊಂಡ್ರೆ ಅದು ನನ್ನ ಸಾತ್ವಿಕ ಅಭಿನಯಕ್ಕೆ ಮೆಚ್ಕೋಬೇಕು. ಮೆಚ್ಕೊಂಡು ಬಿಟ್ರೆ ನನ್ನ ಜೀವನದ, ನಟನೆಯ ಜೀವನದ ಕ್ಲೈಮ್ಯಾಕ್ಸ್ ಆಗೋಯ್ತು ಅಂತ ಲೆಕ್ಕ. ಬಟ್ ಅದರ ಸಂಪೂರ್ಣವಾದ ಕ್ರೆಡಿಟ್ ಹೋಗೋದು ಆ ರೀತಿ ಯೋಚನೆ ಮಾಡಿದ ನಿರ್ದೇಶಕರಿಗೆ. ಓಕೆ, ಇದು ಅಭಿನಯದ ಪಾರ್ಟ್ ಆಯ್ತಲ್ಲ. ಆ ಮುರುಡನ್ನು ಐಲ್ಯಾಂಡ್ ನೀವು ಒಪ್ಕೊಂಡ್ಬಿಟ್ರಲ್ಲ ಸರ್, ಅದನ್ನ ಕರ್ಕೊಂಡೋದ್ರಪ್ಪ. ನನಗೆ ಇಲ್ಲಿಂದ ಬೊಂಬಾಯಿಂದ ಅಲ್ಲಿಂದ ಒಂದು 5 ಗಂಟೆ ಪ್ರಯಾಣ. ಹೋದ್ ಚೆನ್ನಾಗಿದೆ, ಶುದ್ಧ ಅದ್ಭುತವಾದ ಪ್ರಕೃತಿ ಸೌಂದರ್ಯ ಎಲ್ಲವೂ ಸರಿ. ಬೆಳಗ್ಗೆ ಎದ್ದಲ್ಲಿ ಸಮುದ್ರ ನೋಡಿದೀವಿ. ಓಕೆ, ಕೋಟೆ, ನಾನು ಬಂದಿರೋದೇ ಕೋಟೆ ನಾಡು, ಚಿತ್ರದುರ್ಗದಿಂದ. ಕೋಟೆ ಹತ್ತಿದ್ದೀನಿ, ಎಲ್ಲ ಸರಿ. ಈ ಸಮುದ್ರದಲ್ಲಿ ದೋಣಿಯಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇಳಿದು ಒಳಗೆ ಹೋಗ್ಬೇಕು. ಅದೊಂದು ಸಾಹಸವೋ ದುಸ್ಸಾಹಸವೋ ಈಗ ಹೇಳೋಕ್ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅನುಭವಿಸಿ ಬಂದ್ಬಿಟ್ಟಿದ್ದೀನಿ ಬದುಕಿ. ಹತ್ತಿ ಅಲ್ಲಿ ಇದಕ್ಕೆ ಸಮುದ್ರದಿಂದ ಇದಕ್ಕೆ ಹೋಗ್ರಿ ಕೋಟೆಗೆ ಅಂತ. ಹೆಂಗ್ ಹೋಗೋದು? ಏನೋ ಕಷ್ಟಪಟ್ಟು ಒಂದು ಕಾಲ ಹಿಂಗೆ ಇಟ್ರೆ ಇನ್ನೇನು ಇಡಬೇಕು ಅಂದ್ರೆ 6 ಅಡಿ ಮೇಲೆ ಹೋಗುತ್ತೆ. ಹೋಗಿ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಗೇನು ಹಿಂಗೆ ಮತ್ತೆ ಇನ್ನೊಂದ್ಸರಿ ಇಡೋಣ ಅಂದ್ರೆ 6 ಅಡಿ ಕೆಳಗಡೆ ಹೋಗುತ್ತೆ. ಈ ಬ್ಯಾಲೆನ್ಸ್ ಹೆಂಗ್ ಮಾಡೋದು? ಆಮೇಲೆ ಈ ಮನುಷ್ಯ ಹಂಗಾದ ಎಲ್ಲಿ ಹೋಗಿದ್ನ ಬಿಟ್ಟನ ಹೆಂಗ್ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಹೋಗಂಗ ವಾಕ್ ಮಾಡ್ಕೊಂಡು ಹೊರಟೋದು. ಈ ಭಾರದ ಮನುಷ್ಯ ಹಿಂಗೆ ಹೋಗಬೇಕಾದ್ರೆ ನಾನು ಯಾಕೆ ಹೋಗಬಾರ್ದು ಅಂತ ಪ್ರಯತ್ನ ಆಗಲ್ಲ ಅಂತ ಅಂದ್ರೆ ಒಂದು ಜಾಕೆಟ್ ಹಾಕಿ ಅದ್ಯಾವ್ದೆ ಕರೆಕ್ಟ್ ಟೈಮಿಗೆ ಹಿಂದ್ಗಡೆಯಿಂದ 4 ಜನ ದಬ್ಬಿದ್ರು, ಅಲ್ಲ 4 ಜನ ಎತ್ಕೊಂಡ್ರು. ಇಷ್ಟೇ ಗೊತ್ತಿರೋದು ನನಗೆ. ಅಲ್ಲಿಂದ ಅಲ್ಲಿಗೆ ಹೆಂಗ್ ಹೋದೆ ಅಂತ ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಸಾಹಸವನ್ನ ನನ್ನ ಕೈಲಿ ಮಾಡಿಸಿದ್ದಾರೆ. ದಿಸ್ ಇಸ್ ನಾಟ್ ಪಾರ್ಟ್ ಆಫ್ ಸಿನಿಮಾ, ದಿಸ್ ಇಸ್ ಪಾರ್ಟ್ ಆಫ್ ರಿಯಲ್ ಲೈಫ್. ಒಪ್ಕೋತೀನಿ, ಇವನ್ನೆಲ್ಲ ಮಾಡಿದ್ರೇನೆ ದೊಡ್ಡ ಚಿತ್ರಗಳಾಗೋದು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರೊಡಕ್ಷನ್ ಹುಡುಗರಿದಾರಲ್ಲ, ಅದನ್ನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರ್ರಿ ಅಲ್ಲಿ. ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಅವ್ರು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ ಅಂತ. ಅದರ್ವೈಸ್ ಇಲ್ಲೆಲ್ಲ ಎಲ್ಲೋ ಹೋಗ್ತಾರೆ, ಇದನ್ನ ಮಾಡ್ತಾರೆ, ಇಲ್ಲಿಂದ ಅಲ್ಲಿಗೆ ಇಡ್ತಾರೆ. ಅದಲ್ಲ, ಅದು ನಿಜವಾದ ಸಾಹಸದ ಕೆಲಸ ಅಪ್ಪ. ನೋಡಿ, ನಮ್ಮ ಪರದೆ ಮೇಲೆ ಬಂದಾಗ ನಮ್ಗೇನೋ ಒಂದು ಪ್ರಶಸ್ತಿ ಕೊಟ್ಟು ಬಿಡ್ತಾರೆ, ಇದನ್ನ ಮಾಡ್ತಾರೆ. ಇಲ್ಲಿ ಅವರನ್ನ ಗುರುತಿಸೋ ಪ್ರಯತ್ನ ಎಲ್ಲರೂ ಆಗಬೇಕಪ್ಪ. ಈಗ ನಾನು ಗುರುತಿಸ್ತೀನಿ ನಿಮ್ಗೆ, ನಿಮ್ಮೆಲ್ಲರಿಗೂ
ಒಟ್ಟೆ ಒಂದು ನಮಸ್ಕಾರ ಮಾಡಿ. ನಿಮ್ಮ ಕೆಲಸ ಸಮಥಿಂಗ್ ಅನ್ಬಿಲೀವಬಲ್. ಪರ್ಟಿಕ್ಯುಲರ್ಲಿ ಅಂಥ ಜಾಗಕ್ಕೆ ಹೋದಾಗ ಇದೆರಡಾಯ್ತು. ಇನ್ನೊಂದು ಹೊಸ ಹುಡುಗರು, ಸುಮುಖ ಹೊಸಬನೇನಲ್ಲ, ಆದರೂ ಒಂದು ನಿಜವಾದ ಕಮರ್ಷಿಯಲ್ ಸಿನಿಮಾಗೆ ಅವನು ಹೊಸದಾಗಿ ಕಾಲಿಟ್ಟಿರೋನು ಅಂತಲೇ ಹೇಳಬೇಕು. ನಾನು ಸಣ್ಣ ವಯಸ್ಸಿನಿಂದ ನೋಡಿದ್ದೀನಿ. ಮುನ್ನುಡಿ ಸಿನಿಮಾದಲ್ಲಿ ಒಂದು ಸಣ್ಣ ಮಗುವಿನ ಪಾತ್ರ, ಅದು ಹೆಣ್ಣು ಮಗುವಿನ ಪಾತ್ರ. ಚಡ್ಡಿ ಕೂಡ ಹಾಕೊಳಕ್ ಬಿಟ್ಟಿರ್ಲಿಲ್ಲ ನಾವು, ಹಾಗೆ ಬಂದ. ಅದು ಸಮುದ್ರದ ಕಡಲ ತೀರವೇ. ಅಲ್ಲಿಂದ ಇಲ್ಲಿಗೆ ಅಗಾಧವಾಗಿ ಬೆಳೆದಿದ್ದಾನೆ. ಇಲ್ಲಿ ಆ ಕುದುರೆ ಏರಿ ಬಂದಾಗ ನೋಡಿ ಬಹಳ ಸಂತೋಷವಾಯಿತು ನನಗೆ. ಓಕೆ, ಗುಡ್ ಲಕ್. ನೀನು ಬಹಳ ಅರಸ್ಕೊಂಡಿದೆ, ಅದು ಗೊತ್ತು ನನಗೆ. ಆ ಮನುಷ್ಯ ಸುಮ್ಮನೆ ಹಂಗೆ ಹಂಗೆ ಬಿಡೋನಲ್ಲ. ಆದರೆ ಅವರು ನಿನಗಾಗಿ ವಹಿಸಿರೋ ಮುತುವರ್ಜಿ ಇದೆಯಲ್ಲ, ಕಣ್ಣಾರೆ ಕಂಡಿರೋದು. ಒಬ್ಬ ಹೊಸ ಹುಡುಗನ್ನ ಒಬ್ಬ ಕಮರ್ಷಿಯಲ್ ಹೀರೋ ಆಗಿ ಹೇಗೆ ನಿಲ್ಲಿಸಬೇಕು ಅನ್ನೋದು ಅವ್ರಿಗೆ ಗೊತ್ತು. ಅದಕ್ಕೆ ಏನೇನು ಸಲಕರಣೆಗಳಿಗೆ ಬೇಕೋ ಅವೆಲ್ಲವನ್ನು ಅವರಲ್ಲಿ ತುಂಬುತ್ತಾರೆ. ಹಾಗಾಗಿಯೇ ಅವ್ರು ಮಾಡೋ ಕೆಲಸಗಳು ಬಹಳ ದೊಡ್ಡ ಪ್ರಮಾಣದಲ್ಲಾಗಿದೆ, ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿ ಇಬ್ರು ಹೆಣ್ಮಕ್ಳು ಕೂಡ ಬಹಳ ಕಷ್ಟಪಟ್ಟಿದ್ದಾರೆ ಅವ್ರ ಜೊತೆಯಲ್ಲಿ ಏಗಕ್ಕೆ. ಹಾಗೆ ಅವರಿಂದ ಬಹಳ ಒಳ್ಳೆಯ ಪರ್ಫಾರ್ಮೆನ್ಸ್ನು ತಗೊಂಡಿದ್ದಾರೆ. ಬಹಳ ಸಂತೋಷದ ವಿಷಯ. ಇಷ್ಟೆಲ್ಲ ಆದಮೇಲೆ ಇವ್ಯಾವುದೇ ಆಗಲಿ, ಇಂಥ ಒಂದು ದೊಡ್ಡ ಕೆಲಸಕ್ಕೆ ಹಿಂದ್ಗಡೆ ಒಬ್ಬ ಒಳ್ಳೆ ನಿರ್ಮಾಪಕ ಮತ್ತೆ ಅವರಿಗೆ ಸಪೋರ್ಟ್ ಆಗಿ ನಿಲ್ಲುವಂಥ ಒಬ್ಬ ಗಂಗಾಧರ, ಒಬ್ಬ ಪ್ರತಾಪ ಇದಾರಲ್ಲ, ಅದು ಬಹಳ ಮುಖ್ಯ. ಅದು ಅವರು ತಮ್ಮ ಕೆಲಸಗಳನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ಅಂದ್ರೆ ಅದು ಹೇಳಕ್ಕೆ ಸಾಧ್ಯವಿಲ್ಲ. ಯಾವತ್ತೋ ಮುಂದೊಂದು ದಿವಸ ಹೇಳಬೇಕಾಗತ್ತೆ, ಹೇಳ್ತೀನಿ. ಯಾಕೆಂದ್ರೆ ಈ ಸಿನಿಮಾ ಪ್ರಪಂಚ ಇರೋದು ನಂಬಿಕೆಯ ಮೇಲೆ ನಿಂತಿರೋದು. ಓಕೆ, ಆ ನಂಬಿಕೆಯನ್ನ ನಿಜ ಅರ್ಥದಲ್ಲಿ ಅರ್ಥ ಮಾಡಿಕೊಂಡು ಅವ್ರು ಮಾಡಿರೋ ಕೆಲಸ ಇದೆಯಲ್ಲ, ಬಹಳ ದೊಡ್ಡದು. ಅದಕ್ಕೆ ಒಂದ್ಸರಿ ಕೇಳಿದೆ ನಾನು, ಈ ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರ್ ಯಾರು, ನೀನ ಅಥವಾ ಆ ಪ್ರತಾಪ ಅಂತ. ಎಲ್ಲ ಕೆಲಸಗಳನ್ನು ಮಾಡ್ತಿದ್ದ. ಬಹಳ ಸಂತೋಷ ಆಗುತ್ತೆ ಅಂತ. ಆಮೇಲೆ ಇಡೀ ಒಂದು ಗುಂಪು ಅನ್ನಬಾರದು, ಅದಕ್ಕೆ ಏನ್ ಅನ್ಬೇಕು ಸರ್, ಅದಕ್ಕೆ ಟೀಮ್ ಅನ್ನೋದು, ಟೀಮ್ ವರ್ಕ್, ಟೀಮ್ ಸ್ಪಿರಿಟ್ ಅನ್ನೋದು ಅಲ್ಲಿ ಕಂಡ್ರೆ ಎಷ್ಟು ಚೆನ್ನಾಗಿತ್ತು. ಏನ್ ಕತೆ. ಒಂದು ಸಿನಿಮಾ ಆದ್ಮೇಲೆ 10 ವರ್ಷಗಳು ಅದರ ಅನುಭವಗಳನ್ನು ನಾವಿನ್ನೂ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಲ್ಲ, ಅದು ಬಹಳ ದೊಡ್ಡದದು. ಹಾಗಾಗಿ ಈ ಸಿನಿಮಾ ಕೂಡ ಇವತ್ತಿನ ದಿವಸ ನೀವು ನೋಡಿರೋದು ತುಣುಕುಗಳಷ್ಟೇ. ಹೆಸರು ಮನದ ಕಡಲು ಅಂತ ಬಹಳ ಚೆನ್ನಾಗಿದೆ. ನಿಜವಾಗಿಯೂ ಕೂಡ ಈ ಸಿನಿಮಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಪಡ್ಕೊಳ್ಳಿ ಅಂತ ಹೇಳಿ ಇಲ್ಲಿಗೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನನ್ನ ಅನಂತ ಶುಭಾಶಯಗಳನ್ನು ಹೇಳಿ